ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಟೆಲಿಪತಿ ಅನ್ನುವುದು ಇದು ಸಾಧ್ಯವಿದೆಯೇ, ಸಂಭವವಿದೆಯೇ? ಮೊದಲಿನ ಕಾಲದಲ್ಲಿ ವಿಚಾರಗಳಿಂದಲೇ ಸಂಕಲ್ಪಗಳಿಂದಲೇ ಸಂಪರ್ಕವನ್ನು ಸಾಧಿಸುತ್ತಿದ್ದರು. ಈಗ ಇದು ಸಾಧ್ಯವಿದೆಯೇ ಎಂಬ ಪ್ರಶ್ನೆಗೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಾವು ದೂರ ಕುಳಿತುಕೊಂಡೇ ಒಬ್ಬರು ಇನ್ನೊಬ್ಬರ ವಿಚಾರಗಳನ್ನು ಸಂಕಲ್ಪಗಳನ್ನು ಹಿಡಿದುಕೊಳ್ಳುತ್ತಿದ್ದರು. ಅಂದರೆ ಅವರ ತಲೆಯಲ್ಲಿ ಏನು ಯೋಚನೆ ನಡೆಯುತ್ತಿದೆಯೋ ಅದು ದೂರದಿಂದಲೇ ಋಷಿಗಳು ಒಬ್ಬರನ್ನೊಬ್ಬರು ತಿಳಿದುಕೊಳ್ತಾ ಇದ್ದರು. ಮನಸ್ಸಿನ ಮಾತುಗಳನ್ನು ಸಹ ತಿಳಿದುಕೊಳ್ತಾ ಇದ್ದರು. ಮುಂದಿನ ಅವರ ಭವಿಷ್ಯಗಳನ್ನು ಸಹ ನೋಡುತ್ತಿದ್ದರು. ಅವರ ಭೂತಕಾಲವನ್ನು ಸಹ ತಿಳಿದುಕೊಳ್ಳುತ್ತಿದ್ದರು. ವರ್ತಮಾನವೂ ಸಹ ಏನಾಗಿದೆ ಎನ್ನುವುದನ್ನೆಲ್ಲ ತಿಳಿದುಕೊಳ್ತಾ ಇದ್ದರು. ಇಂತಹ ಶಕ್ತಿಯನ್ನು ಹೊಂದಿದಂತಹ ಋಷಿ ಮುನಿಗಳು ಇದ್ದರು. ಆದರೆ ಇವರ ಸಂಖ್ಯೆ ಬಹಳ ಕಡಿಮೆ ಇದ್ದಿತ್ತು. ಇವರು ಎಂತಹ ತಪಸ್ಸನ್ನು ಮಾಡಿದ್ದರು ಅಂತಂದರೆ, ಮೂರನೆಯ ಕಣ್ಣನ್ನು ಇವರು ತೆಗೆದಿದ್ದರು. ಥರ್ಡ್ ಐ ಅಂತ ನಾವೇನು ಹೇಳ್ತೀವೋ ಆ ದಿವ್ಯ ನೇತ್ರದಿಂದ ಅವರು ಎಲ್ಲವನ್ನ ತಿಳಿದುಕೊಳ್ಳುತ್ತಾ ಇದ್ದರು. ಕುಂಡಲಿನಿ ಜಾಗೃತಗೊಳಿಸಿ, ಚಕ್ರಗಳನ್ನು ಜಾಗೃತಗೊಳಿಸಿ ಇದನ್ನೆಲ್ಲ ಸಾಧನೆ ಮಾಡ್ತಾಯಿದ್ರು. ಆದರೆ ನಾವು ಈ ಎಲ್ಲದರಲ್ಲಿ ಈಗ ಹೋಗೋದು ಬೇಡ. ಇದಕ್ಕೆ ಬಹಳ ಸರಳವಾದಂತಹ ವಿಧಾನ ಒಂದಿದೆ, ಪರಮಜ್ಞಾನ. ಪರಮಜ್ಞಾನದಿಂದಲೇ ನಾವು ಎಲ್ಲವನ್ನು ತಿಳಿದುಕೊಳ್ಳಬೇಕು. ಪರಮಜ್ಞಾನ ಹೇಳೋದೇನೆಂದರೆ, ನಾನು ಒಂದು ಆತ್ಮವಾಗಿದ್ದೇನೆ. ಆತ್ಮ ಎಂದರೆ 8ನೆಯ ಆಜ್ಞಾಚಕ್ರವಾಗಿದೆ. ನೀವು ಆತ್ಮಸ್ವರೂಪರಾಗಿ ಅಂತ ಬಾಪೂಜಿ ಹೇಳ್ತಾ ಇದ್ದಾರೆ. ಆತ್ಮಸ್ವರೂಪರಾದಾಗ ಆತ್ಮನಲ್ಲಿ ಶಕ್ತಿಯನ್ನು ತುಂಬಿಸಿಕೊಳ್ಳಲು ಏನು ಮಾಡಬೇಕು ಆ ಜ್ಞಾನ ನಿಮಗೆ ಸಿಗುತ್ತದೆ. ಆತ್ಮಸ್ವರೂಪದ ಅನುಭೂತಿಗಾಗಿ ಪರಮಜ್ಞಾನ ಬೇಕೇ ಬೇಕು. ಪರಮಜ್ಞಾನ ಎಂದರೆ ಆಲ್ಮೈಟಿ ಅಥಾರಿಟಿಯ ಪರಿಚಯ ನಮಗೆ ಆಗಬೇಕು. ಆಲ್ಮೈಟಿ ಅಥಾರಿಟಿಯು ನಿರಾಕಾರ ಸ್ವರೂಪದಲ್ಲಿ ಎಲ್ಲಿದ್ದಾನೆ? ಬಾಪೂಜಿ ಹೇಳ್ತಾರೆ, ರಾಮ ಹಾಗೂ ಕೃಷ್ಣರು ಆಲ್ಮೈಟಿಯ ಸಾಕಾರಿ ರೂಪಗಳಾಗಿದ್ದರು. ಇವರ ಬೀಜರೂಪ ಸೃಷ್ಟಿ ಅಂತಂದರೆ ನಿರಾಕಾರ ರೂಪ ಆಲ್ಮೈಟಿ ಅಥಾರಿಟಿ ಆಗಿದ್ದ. ರಾಮ ಕೃಷ್ಣರ ಸಾಕಾರಿ ರೂಪದ ಮೂಲ ರೂಪ ನಿರಾಕಾರ ಸ್ವರೂಪವು ಬೇಹದ್ ಕಲಾದ ಪರಂಧಾಮದಲ್ಲಿದೆ. ಅವನೇ ಆಲ್ಮೈಟಿ ಆಗಿದ್ದು ಅವನು ಜ್ಞಾನ ಸ್ವರೂಪನಾಗಿದ್ದಾನೆ. ಆದರೆ ಅವನು ಬೇಹದ್ ಕಲಾದ ಪರಂ ಮಹಾನ್ ಆತ್ಮವಾಗಿದ್ದಾನೆ. ಅವನನ್ನು ಒಂದು ಆತ್ಮ ಎಂದು ಹೇಳಲು ಸಾಧ್ಯವಿಲ್ಲ. ಅವನು ಆಲ್ಮೈಟಿ ಅಥಾರಿಟಿ ಆಗಿದ್ದಾನೆ. ಆತ್ಮ ಎಂದು ಹೇಳುವುದು ಶಿವನಿಗೆ, ಶಿವನನ್ನು ಆತ್ಮ ಎನ್ನಬಹುದು. ಹಾಗೂ ಮಹಾಶಿವನಿಗೆ ಮಹಾನ್ ಆತ್ಮ, ಪರಮ ಮಹಾಶಿವನಿಗೆ ಪರಂ ಮಹಾ ಆತ್ಮ, ಪರಮಾತ್ಮ. ಹೀಗೆ ಯೂನಿವರ್ಸ್ನ ಆತ್ಮರು ಸಹ ಇದ್ದಾರೆ. ಗ್ಯಾಲಕ್ಸಿಯ ಆತ್ಮರು ಇದ್ದಾರೆ. ಮಲ್ಟಿವರ್ಸ್ನ ಆತ್ಮರೂ ಇದ್ದಾರೆ. ಮಲ್ಟಿವರ್ಸ್ 100 ಕಲಾದ ಮಲ್ಟಿವರ್ಸ್ ಆಗಿದ್ದು 100 ಕಲಾದ ಪರಮಾತ್ಮನಿದ್ದಾನೆ. ಇದೆಲ್ಲದಕ್ಕೂ ಮೀರಿ ಆಲ್ಮೈಟಿಯು ಈ ಎಲ್ಲ ಸೃಷ್ಟಿಗಳ ಸೃಷ್ಟಿಕರ್ತ, ಬೇಹದ್ ಕಲಾದ ಸೃಷ್ಟಿಕರ್ತ ಆಗಿದ್ದಾನೆ. ಇದನ್ನೆಲ್ಲ ತಿಳಿಯಲು ಪರಮಜ್ಞಾನ ಬೇಕು. ವಿಚಾರ ಸಾಗರ, ವಿಚಾರ ಮಂಥನ ಸದಾ ಮನಸ್ಸಿನಲ್ಲಿ ನಡೆಯುತ್ತಿರಬೇಕು. ಆಗ ಆತ್ಮನಲ್ಲಿ ಪವರ್ ಬರುತ್ತದೆ. ಪವರ್ ಬಂದಾಗ ಆತ್ಮನ ಎಲ್ಲ ವಿಕರ್ಮಗಳು ವಿನಾಶವಾಗುತ್ತವೆ. ಆಗ ಎಲ್ಲ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಆಗ ನೀವು ಟೆಲಿಪತಿ ಒಂದೇ ಅಲ್ಲ, ದೂರ ದೇಶದಲ್ಲಿ ಕುಳಿತಿರುವ ವ್ಯಕ್ತಿಗಳನ್ನೂ ಸಹ ನೋಡಬಹುದು. ಹಾಗೂ ಇಲ್ಲಿಂದಲೇ ನೀವು ಅಲ್ಲಿ ಇರುವಂಥ ಆತ್ಮರಿಗೆ ಡೈರೆಕ್ಷನನ್ನು ಸಹ ಕೊಡಬಹುದು ಎನ್ನುತ್ತಾರೆ ಬಾಪೂಜಿಯವರು. ಆತ್ಮನಲ್ಲಿ ಪವರ್ ಬಂದಾಗ ಆ ಆತ್ಮವು ಕೇವಲ ವಿಶ್ವಕ್ಕೆ, ಅಂದರೆ ವಿಶ್ವದ ಕಲ್ಯಾಣಕ್ಕಾಗಿ ತನ್ನ ಪವರನ್ನು ಬಳಸುತ್ತದೆ. ಆ ಆತ್ಮನಲ್ಲಿ ಸತೋಭಾವನೆ ಬರುತ್ತದೆ, ವಿಶ್ವ ಕಲ್ಯಾಣದ ಭಾವನೆ ಬರುತ್ತದೆ. ಟೆಲಿಪತಿ ಅನ್ನೋದು ಬಹಳ ಸಾಧಾರಣವಾದಂತಹ ವಿಧಾನ. ಅದನ್ನು ನಾವು ಆತ್ಮಸ್ವರೂಪದಲ್ಲಿ ಬಂದಾಗ ಮಾಡಿ ನೋಡಬಹುದಾಗಿದೆ. ಇದೇನೂ ದೊಡ್ಡ ವಿಷಯವಲ್ಲ ಎನ್ನುತ್ತಾರೆ ಬಾಪೂಜಿಯವರು.
ನೀವು ಸಹ ಆತ್ಮಸ್ವರೂಪರಾಗಿ ಆಗ ನಿಮ್ಮ ಆತ್ಮನಲ್ಲಿ ಶಕ್ತಿ ಬರುತ್ತದೆ. ಆಗ ನೀವು ಸಹ ಮಹಾನ್ ಋಷಿ ಮುನಿಗಳಂತೆ ಟೆಲಿಪತಿಯನ್ನು ಸಹ ಮಾಡಬಲ್ಲಿರಿ. ಆತ್ಮನಲ್ಲಿ ಪವರ್ ಬಂದ ತಕ್ಷಣ ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಎಲ್ಲವೂ ಚಾರ್ಜ್ ಆಗುತ್ತಾ ಹೋಗುತ್ತದೆ. ಓರಾ ಕೂಡ ತುಂಬ ಚೆನ್ನಾಗಿ ಆಗುತ್ತದೆ. ಎಲ್ಲೆಡೆ ನೀವು ಪರಮಶಾಂತಿಯನ್ನು ಸಹ ಹರಡಬಲ್ಲಿರಿ. ದುಃಖಿ ಆತ್ಮರಿಗೂ ಸಹ ನೀವು ದೂರದಲ್ಲಿಯೇ ಕುಳಿತು ಪವರನ್ನು ಕಳಿಸಬಹುದು. ಟೆಲಿಪತಿಯ ಪವರ್ ಸಹ ನಿಮ್ಮಲ್ಲಿ ಬರುವುದು ಹಾಗೂ ದುಃಖದಲ್ಲಿ ಮುಳುಗಿರುವ ಜನರಿಗೆ ನೀವು ಸಹಾಯ ಮಾಡಬಲ್ಲಿರಿ. ನಮ್ಮೆಲ್ಲ ಆತ್ಮರ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂದರೆ ಅದು ಆಲ್ಮೈಟಿ ಅಥಾರಿಟಿ. ಅವನಿಂದ ನೇರವಾಗಿ ನಾವು ಪವರನ್ನು ಆತ್ಮನಲ್ಲಿ ಇಳಿಸಿಕೊಳ್ಳುತ್ತಾ ಹೋದಾಗ ಆತ್ಮನಲ್ಲಿ ಅಗಾಧ ಶಕ್ತಿಯು ತುಂಬಿಕೊಳ್ಳುತ್ತದೆ. ಇಲ್ಲಿ ಇರುವ ಆತ್ಮರಲ್ಲಿ ಬಹಳಷ್ಟು ಜನ ಕೆಲವರು ಯೂನಿವರ್ಸಿಂದ ಬಂದಿದ್ದಾರೆ, ಇನ್ನು ಕೆಲವರು ಗ್ಯಾಲಕ್ಸಿಗಳಿಂದ ಬಂದಿದ್ದಾರೆ, ಗ್ರೇಟ್ ಯೂನಿವರ್ಸ್ನಿಂದಲೂ ಸಹ ಬಂದಿದ್ದಾರೆ. ಅಂದರೆ ಇವರೆಲ್ಲರೂ ಮಹಾಶಿವನ ಕ್ಯಾಟಗರಿಯ ಆತ್ಮರಾಗಿದ್ದಾರೆ. ಕೆಲವರು ಪರಂ ಮಹಾಶಿವನ ಕ್ಯಾಟಗರಿಯ ಆತ್ಮ, ಇನ್ನೂ ಹೆಚ್ಚು ಅಂಶವನ್ನು ಉಳ್ಳಂತಹ ಶಕ್ತಿಯನ್ನು ಉಳ್ಳಂತಹ ಆತ್ಮರಾಗಿದ್ದಾರೆ. ಕೆಲವರು ಬೇಹದ್ನ ಆತ್ಮರು ಸಹ ಆಗಿದ್ದಾರೆ. ಬಹಳ ಹೈ ಕ್ವಾಲಿಟಿ ಆತ್ಮರೆಲ್ಲ ಈಗ ಮನುಷ್ಯ ಜನ್ಮದಲ್ಲಿ ಈ ಭೂಮಿಗೆ ಬಂದು ಎಲ್ಲವನ್ನು ಮರೆತು ಬಿಟ್ಟಿದ್ದಾರೆ. ಈ ಮಾಯೆಯ ಜಗತ್ತಿನಲ್ಲಿ ಪಂಚತತ್ವದಲ್ಲಿ ಸಿಲುಕಿಕೊಂಡಿದ್ದಾರೆ ಹಾಗೂ ಆತ್ಮವು ವಿಕಾರಿಯಾಗುತ್ತಾ ಹೋಗುತ್ತಿದೆ. ಹೀಗಾಗಿ ಆತ್ಮನ ಶಕ್ತಿಯೂ ಸಹ ಕುಂದುತ್ತಾ ಹೋಗುತ್ತಿದೆ. ಹೀಗಾಗಿ ಆತ್ಮಸ್ವರೂಪದ ವಿಧಾನವನ್ನು ತಿಳಿದುಕೊಳ್ಳಬೇಕು. ಆಗ ಆತ್ಮದಲ್ಲಿ ಪವರ್ ಬರುತ್ತಾ ಹೋಗುತ್ತದೆ. ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಎಲ್ಲವೂ ದೂರ ಹೋಗುತ್ತವೆ. ಆತ್ಮನಲ್ಲಿ ಅಗಾಧ ಶಕ್ತಿ ಇದೆ. ಆ ಎಲ್ಲ ಶಕ್ತಿಯು ಜಾಗೃತವಾಗುತ್ತದೆ. ಆಗ ಆತ್ಮ ಏನು ಬೇಕಾದರೂ ಮಾಡಬಹುದು, ಎಲ್ಲವೂ ಸಾಧ್ಯವಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति